ಬಡ ಬ್ರಾಹ್ಮಣ. ಆದ್ರೂ ಅವರಿಬ್ರು ಫ್ರೆಂಡ್ಸ್ ಆಗಿದ್ರು ತುಂಬಾ. ಅಲ್ಲಿ ಯಾವುದೇ ರಿಚ್ನೆಸ್ ಆಗ್ಲಿ ಏನೂ ಇರಲಿಲ್ಲ. ಸೊ ಅವ್ರು ಹಾಗೆ ದೊಡ್ಡರಾಗ್ತಾ ಹೋದ್ರು. ದೊಡ್ಡರಾದ್ಮೇಲೆ ಏನಾದ, ಕೃಷ್ಣ ದ್ವಾರಕದಲ್ಲಿ ರಾಜನಾಗಿದ್ದ. ರಾಜ ಅಂದ್ರೆ ಗೊತ್ತುಂಟಲ್ಲ, ಈಸ್ ಅ ಕಿಂಗ್. ಅವನಿಗೆ ತುಂಬಾ ದ್ವಾರಪಾಲಕರಿದ್ರು, ಸೇವಕರಿದ್ರು, ಎಲ್ಲ ಇದ್ರು. ಬಿಗ್ ಕಿಂಗ್. ಬಟ್ ಇವನು ಯಾರು, ಸುಧಾಮ, ಒಬ್ಬ ಬಡ ಬ್ರಾಹ್ಮಣ. ಅವನಿಗೆ ಇಬ್ರು ಮಕ್ಕಳು, ಹೆಂಡತಿ ಒಂದಿನ ಹೇಳ್ತಾಳೆ, ರೀ ನೀವು ನಿಮ್ಮ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸಹಾಯ ಕೇಳಿ ಅಂತ ಹೆಲ್ಪ್ ಕೇಳಿ. ಅವನಿಗೆ ಇಷ್ಟ ಇರಲ್ಲ ಸುಧಾಮಂಗೆ. ಆದ್ರೂ ಸಹ ಹೆಂಡತಿ ಒತ್ತಾಯ ಮಾಡಿದ್ಲಲ್ಲ, ಆಯ್ತು ಹೋಗ್ತೀನಿ ಅಂತ ಹೇಳಿ ಮನಸ್ಸಿಲ್ಲದೆ ಹೊರಡ್ತಾನೆ. ಆದ್ರೆ ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಅವನು ಹೇಳ್ತಾನೆ ಹೆಂಡತಿ ಹತ್ರ, ನಂಗೆ ಅವಲಕ್ಕಿನ ಪ್ಯಾಕ್ ಮಾಡಿ ಕೊಡು, ಕೃಷ್ಣನಿಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆಯ್ತು ಅಂತ ಹೇಳ್ಬಿಟ್ಟು ಮಕ್ಕಳ ಆಯ್ತಾ ಮತ್ತೆ ಅವನಿಗೆ ಅವನ ಕಾಲನ್ನ ತೊಳೆದು ಮತ್ತೆ ಹೂವನ್ನೆಲ್ಲ ಇಟ್ಟು, ಒಬ್ಬ ಫ್ರೆಂಡ್ ತುಂಬಾ ವರ್ಷದ ಮೇಲೆ ಬಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ತನ್ನ ಹೆಂಡತಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ಇವನು ನನ್ನ ಸ್ನೇಹಿತ ಸುಧಾಮ ಅಂತ ಹೇಳ್ಬಿಟ್ಟು. ಅವನಿಗೆ ಒಂಥರ ಕಸಿಸಿ ಆಗ್ತದೆ, ಅಯ್ಯೋ ದೇವ್ರೆ ಹೇಗೆ ಕೇಳೋದು ನನ್ನ ಕೃಷ್ಣನ ಹತ್ರ, ನನಗೆ ಸಹಾಯ ಮಾಡು ಅಂತ ಹೇಳಿ. ಇಷ್ಟು ಒಳ್ಳೆ ಜೆಂಟಲ್ಮ್ಯಾನ್, ಅಷ್ಟು ಪ್ರೀತಿಯಿಂದ ನನ್ನ ಸ್ನೇಹಿತ ಅಂತ ನೋಡ್ಕೊಂಡಿದ್ದಾನೆ. ಆದ್ರೂ ಅವ್ನು ತಂದ ಅವಲಕ್ಕಿನ ಕೊಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ನು ದೊಡ್ಡ ಶ್ರೀಮಂತ ಅಲ್ವಾ, ನೀವು ತಂದ ಬರೀ ಅವಲಕ್ಕಿ ಹೇಗೆ ಕೊಡೋದು ಅಂತ. ಬಟ್ ಕೃಷ್ಣನಿಗೆ ಗೊತ್ತಿತ್ತು, ಕೊಡು ಕೊಡು ಅತ್ತಿಗೆ ಏನೋ ನನಗೋಸ್ಕರ ಕಳಿಸಿದ್ದಾರೆ, ಕೊಡು ಗಿಫ್ಟ್, ಏನದು ತೋರ್ಸು ಅಂತ ಹೇಳಿ ಎಳ್ದು ಕಿತ್ಕೊಳ್ತಾನೆ. ಅದನ್ನ ಅವಲಕ್ಕಿ ನೋಡ್ಬಿಟ್ಟು, ಆಹಾ ಇದು ನನ್ನ ಪ್ರಿಯವಾದ್ದು ಅವಲಕ್ಕಿ ಅಂತ ಹೇಳಿ ಅದನ್ನ ಚೆನ್ನಾಗಿ ತಿಂದು, ಆಹಾ ಎಷ್ಟು ಸ್ವಾದಿಷ್ಟವಾಗಿದೆ, ಈ ತರ ಅವಲಕ್ಕಿ ನಾನು ಯಾವಾಗಲೂ ತಿಂದಿಲ್ಲ ಅಂತ ಹೇಳಿ ಖುಷಿ ಪಡ್ತಾನೆ. ಆ ಖುಷಿನ ನೋಡಿ ಕೊನೆಗೆ ಇನ್ನೊಂದ್ಸರಿ ಹಾಗೆ ಮಾಡಿ ಸುಧಾಮ ಏನು ಕೇಳಿಸಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವಾಗ ಸುಧಾಮಂಗೆ ಬೇಜಾರಾಗ್ತಿದೆ, ಇನ್ನು ನನ್ನ ಹೆಂಡತಿ ಎಲ್ಲ ಕೇಳಿ ಇಸ್ಕೊಂಡ್ ಅಂತ ಹೇಳಿದ್ಲು, ನಾನು ಇನ್ನೂ ತಗೊಂಡ್ ಬರ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅವನ ಮನೆ ಬಾಗಿಲ ಹತ್ರ ಹೋಗ್ತಾನೆ. ಮನೆ ದೊಡ್ಡ ಅರಮನೆ ಆಗಿದೆ. ಸರಿ ಬನ್ನಿ ನಮಗೆಲ್ಲ ಕೃಷ್ಣ ಎಷ್ಟು ಕರ್ಬಿಟ್ಟಿದ್ದಾನೆ. ಕೃಷ್ಣನಿಗೆ ಗೊತ್ತಾಯ್ತು ನನ್ನ ಸ್ನೇಹಿತ ಬಡವ, ಅವರು ಕಷ್ಟದಲ್ಲಿದ್ದಾರೆ ಅಂತ. ಅವನ ಮನೆಗೆ ಹೋಗುವಾಗ ದೊಡ್ಡ ಅರಮನೆ ಆಗಿದೆ, ಮಕ್ಕಳೆಲ್ಲ ಬಟ್ಟೆ ಹಾಕೊಳ್ಳಿ ಮಾಡಿದಾನಲ್ಲ ಅಂತ ಹೇಳಿ ಬಹಳ ಸಂತೋಷ ಪಡ್ತಾನೆ. ಸೊ ಫ್ರೆಂಡ್ ಇನ್ ನೀಡ್ ಅಂದ್ರೆ ನಾವು ಕಷ್ಟದಲ್ಲಿರುವಾಗಲೂ ಹ್ಯಾಪಿ ಆಗಿರುವಾಗಲೂ ಯಾರು ನಮ್ಮ ಜೊತೆ ಇರ್ತಾರೆ ಅವರಿಗೆ ನಿಜವಾದ ಫ್ರೆಂಡ್ಸ್. ಆಯ್ತಾ? ಸೊ ಈ ಫ್ರೆಂಡ್ಶಿಪ್ ಡೇನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡಿಡ್ ಯು ಎಂಜಾಯ್ ದಿ ಸ್ಟೋರಿ? ಎಂಜಾಯ್